ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿ ಬಿಜಿಎಸ್ ಆಸ್ಪತ್ರೆಯಿಂದಲೂ ಸಹ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 1.5 ತಿಂಗಳಿಂದಲೂ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದರೂ ದರ್ಶನ್ ಇನ್ನೂ ಕುಂಟುತ್ತಲೇ ಓಡಾಡುತ್ತಿದ್ದಾರೆ. ಒಂದು ಕಡೆ ಸರ್ಜರಿ ಮಾಡಿಸಿಲ್ಲ, ಮತ್ತೊಂದು ಕಡೆ ಫಿಸಿಯೋ ಮಾಡಿಸಿದ್ರೂ ಮೊದಲಿನಂತೆ ಓಡಾಡ್ತಾ ಇಲ್ಲ. ಬಳ್ಳಾರಿ ಜೈಲಿನಿಂದ ಹೊರಬರುವ ವೇಳೆ ಹೇಗೆ ಕಷ್ಟಪಡ್ತಿದ್ರು, ಕೋರ್ಟ್ಗೆ ಬಂದ ವೇಳೆಯೂ ಅದೇ ರೀತಿ ಕಷ್ಟಪಡ್ತಿದ್ರು. ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಲೂ ಕೂಡ ಮಗ ವಿನೀಶ್ ಭುಜದ ಮೇಲೆ ಕೈ ಹಾಕಿಕೊಂಡು ಕಷ್ಟಪಟ್ಟುಕೊಂಡು ಕಾರನ್ನ ಹತ್ತಿದ್ರು. ಹಾಗಾಗಿ ಇಷ್ಟು ದಿನ ಚಿಕಿತ್ಸೆ ಪಡೆದ್ರು ದರ್ಶನ್ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕೆ ಅನ್ನೋದನ್ನ ನೋಡೋಕೆ ಹೋದ್ರೆ ಅಲ್ಲಿ ಹಲವು ಲೆಕ್ಕಾಚಾರಗಳು ಹೊರಗೆ ಬರ್ತಾ ಇದೆ. ದರ್ಶನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಮತ್ತೊಂದು ಕಡೆ ತನಿಖಾಧಿಕಾರಿಗಳು ಜಾಮೀನು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಅರ್ಜಿ ವಿಚಾರಣೆಗೆ ಬಂದ್ರೆ ದರ್ಶನ್ ಆರೋಗ್ಯ ಇನ್ನೂ ಸರಿಯಾಗಿಲ್ಲ ಅಂತ ತೋರಿಸಿಕೊಳ್ಳೋಕೆ ಈ ರೀತಿ ಹೈ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇನ್ನ 1.5 ತಿಂಗಳ ಚಿಕಿತ್ಸೆ ಬಳಿಕವೂ ನಟ ದರ್ಶನ್ ಅವರು ಕುಂಟುತ್ತಲೇ ಸಾಕ್ತಾ ಇದ್ದಾರೆ. ಫಿಸಿಯೋ ಮಾಡಿಸಿದ್ರು ಮೊದಲಿನಂತೆ ಓಡಾಟವನ್ನ ನಡೆಸ್ತಾ ಇಲ್ಲ. ಇನ್ನು ಫಿಸಿಯೋಥೆರಪಿ ಮಾಡಿಸಿದ್ರು ಸಹ ಮೊದಲಿನಂತೆ ಅವರು ಓಡಾಟವನ್ನ ನಡೆಸ್ತಾ ಇಲ್ಲ. 1.5 ತಿಂಗಳ ಚಿಕಿತ್ಸೆ ಬಳಿಕವೂ ಅವರು ಕುಂಟುತ್ತಲೇ ಸಾಕ್ತಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ವೇಳೆ ನೋವಿನಲ್ಲಿ ದರ್ಶನ್ ಹೆಜ್ಜೆ ಹಾಕಿದಂತಹ ದೃಶ್ಯಾವಳಿಯನ್ನು ಸಹ ನಾವು ನೋಡಿದ್ವಿ. ಇನ್ನು ಇಷ್ಟು ದಿನ ಚಿಕಿತ್ಸೆ ಪಡೆದ್ರೂ ಆರೋಗ್ಯದಲ್ಲಿ ಬದಲಾವಣೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಭೀತಿಯಲ್ಲಿ ನಟ ದರ್ಶನ್ ಅವರು ಇದ್ದಾರೆ ಅಂತ. ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಅರ್ಜಿ ವಿಚಾರಣೆಗೆ ಬಂದ್ರೆ ಮತ್ತೆ ಸಂಕಷ್ಟ ಶುರು ಆಗಬಹುದು. ದರ್ಶನ್ ಕುಂಟುತ್ತಾ ಓಡಾಡ್ತಿರೋದ್ರ ಹಿಂದಿದ್ಯಾ ನಾನಾ ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ.